ಬೆಳೆದ ಬೆಳೆಗೆ ಸೂಕ್ತ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ರಾಜ್ಯದ ಉದ್ದಗಲಕ್ಕೂ ಕೂಡ ವ್ಯಾಪಿಸಿಕೊಳ್ತಾ ಇದೆ. ಗೋಕಾಕ್ನಲ್ಲೂ ಕೂಡ ರೈತರ ಹೋರಾಟ ಮುಂದುವರೆದಿದೆ. ಹೆದ್ದಾರಿ ತಡೆಗೆ ಯತ್ನ ಮಾಡಿದ್ದಾರೆ ಅನ್ನದಾತರು. ರೈತರು ಹಾಗೂ ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದವೇ ಆಗಿ ಹೋಗ್ಬಿಟ್ಟಿದೆ. ಗೋಕಾಕದಲ್ಲಿ 9ನೇ ದಿನಕ್ಕೆ ಈ ಪ್ರೊಟೆಸ್ಟ್ ಕಾಲಿಟ್ಟಿರುವಂತಹದ್ದು. ಹೆದ್ದಾರಿಯನ್ನು ತಡೆಯೋದಕ್ಕೆ ಹೋಗುವಂತಹ ರೈತರನ್ನ ಪೊಲೀಸರು ತಡೆ ಹಿಡಿಯುವಂತಹ ಯತ್ನ ಮಾಡಿದ್ದಾರೆ. ನೆಲದ ಮೇಲೆ ಬಿದ್ದು ನ್ಯಾಯ ಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೈತರ ಕಿಚ್ಚು ಯಾವ ರೀತಿ ಇದೆ ಅಂಥೇಳಿ ಒಂದು ಕಡೆ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಅವರನ್ನು ತಡೆಯುವಂತಹ ಪ್ರಯತ್ನ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಮತ್ತೊಂದು ಕಡೆ 9ನೇ ದಿನಕ್ಕೆ ಈ ಹೋರಾಟ ಕಾಲಿಟ್ಟಿರುವಂತಹದ್ದು. ಸ್ಥಳದಲ್ಲಿಯೇ ಅಡುಗೆಯನ್ನ ಮಾಡಿ ಊಟ ಮಾಡುವಂತಹದ್ದನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ 3,500 ರೂಪಾಯಿ ಘೋಷಣೆ ಮಾಡುವವರೆಗೂ ಕೂಡ ಪ್ರತಿ ಟನ್ ಕಬ್ಬಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂತಹ ಮೆಸೇಜನ್ನು ಸ್ಪಷ್ಟವಾಗಿ ರವಾನಿಸ್ತಾ ಇದ್ದಾರೆ.